ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಶಾನ್ ಆಲ್ ಇನ್ ಒನ್ ಚಾನೆಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕಟ್ಟಿದ ಮಲ್ಲಿಗೆಯ ಹಾರ ಹೇಗುಂಟು ಅಂತ ಹೇಳಿಕೊಂಡು ತೋರಿಸಲಿಕ್ಕೆ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೋಡಿ, ಈ ಮಲ್ಲಿಗೆ ಮಳೆಗಾಲದಲ್ಲಿ ಆಗುವಂಥ ಮಲ್ಲಿಗೆಗಳು. ಸೊ ಅದಕ್ಕೆ ನಾನು ಬಾಳೆ ದಿಂಡಿನ ನೂಲನ್ನು ತಗೊಂಡಿದ್ದೇನೆ. ಸ್ವಲ್ಪ ಅಬ್ಬಲಿಗೆ ಮತ್ತು ಮಲ್ಲಿಗೆಯ ಮಾಲೆಯನ್ನು ಮಾಡಿದ್ದೇನೆ. ಸೊ ಮಲ್ಲಿಗೆ ನೋಡಿ, ಈ ರೀತಿ ಚಂದ ಮಾಡಿ ಕಟ್ಟಿದರೆ ಇದರ ತುದಿ ಉದ್ದ ಉಂಟು, ಹಾಗಾಗಿ ಇದು ಚಂದ ಒಂದೇ ರೀತಿ ಚಂದ ಕಾಣ್ತದೆ. ಈಗ ಮಳೆಗಾಲದಲ್ಲಿ ತುಂಬ ಮಲ್ಲಿಗೆ ಆಗೋದ್ರಿಂದ ಅದು ಮಳೆಗಾಲದ ಸೀಸನಲ್ಲಿ ಮಾತ್ರ ಆಗುವಂಥದ್ದು. ಮತ್ತು ಇದೊಂದು ಮಲ್ಲಿಗೆ ಹೆಸರು ನನಗೆ ಗೊತ್ತಿಲ್ಲ, ಸೂಜಿ ಮಲ್ಲಿಗೆ ಅಂತ ಕೆಲವರು ಹೇಳ್ತಾರೆ. ಒಂದು ವಿಶೇಷತೆ ಹೇಳಿದರೆ, ಇದನ್ನು ನಾವು ಮೊಗ್ಗಿರುವಾಗ ಕೊಯ್ದರೆ ನೆಕ್ಸ್ಟ್ ಡೇ ಅರಳುವುದಿಲ್ಲ. ಇದು ಈ ಬೇರೆ ಶಂಕರಪುರ ಮಲ್ಲಿಗೆ ಅಂಥದ್ದೆಲ್ಲ ಆದರೆ ಅರಳ್ತದಲ್ಲ, ಇದು ಅರಳುವುದೇ ಇಲ್ಲ. ಅದು ಅರಳಿದ ನಂತರ ಕೊಯ್ದರೆ ಮಾತ್ರ ಅದು ನಮಗೆ ಅರಳಿದ ಮಲ್ಲಿಗೆ ಸಿಗ್ತದೆ, ಇಲ್ಲದಿದ್ದರೆ ಹೀಗೆ ಆಗ್ತದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬೇರೆಷ್ಟು ಹೂವಿನ ಮಾಲೆಗಳನ್ನು ಹೇಗೆ ಕಟ್ಟೋದು ಅಂತ ಹೇಳಿಕೊಂಡು ನಿಮಗೆ ಹೇಳಿಕೊಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ನೊಟ್ಟಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.